ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ನೇ ತಾರೀಕು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಹವಾಮಾನ ಕ್ರಿಯೆ ಕ್ಲೈಮೇಟ್ ಆಕ್ಷನ್ ಅಂತ ಶೀರ್ಷಿಕೆ ಮೇಲೆ ಈ ಒಂದು ವಾರದ ನಡವಳಿ ಮತ್ತು ಆಕ್ಟಿವಿಟೀಸ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ವಿಶೇಷ ಅಭಿಯಾನ ರೀತಿಯಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಮರ ಅಂತ ಒಂದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳು ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಯೋಜನೆ ಆಗುತ್ತೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಾಯಿ ಹೆಸರಲ್ಲಿ ಒಂದು ಮರ ನೆಡ್ಸೋ ರೀತಿ ಒಂದು ಮೆಸೇಜ್ ಸಮಾಜಕ್ಕೆ ಹೋಗೋ ರೀತಿ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಜೊತೆಗೆ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರಮದಾನ ಕಾರ್ಯ ಆಯೋಜನೆ ಆಗಿರುತ್ತೆ. ಜನಪ್ರತಿನಿಧಿಗಳು ಇರಬಹುದು, ಜನರು ಇರಬಹುದು, ಸಾರ್ವಜನಿಕರು ಇರಬಹುದು, ಮಕ್ಕಳು ಇರಬಹುದು, ಎಲ್ಲರೂ ಕೈ ಜೋಡಿಸ್ತಾರೆ ಅಂದರೆ ನಿಜವಾಗ್ಲೂ ನಾವು ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ನಾವು ಕಾಪಾಡೋಕ್ಕೆ ಸಫಲ ಆಗ್ತೀವಿ ಅಂತ ನನ್ನ ಒಂದು ಮೆಸೇಜ್. ಜೊತೆಗೆ ಜೂನ್ 5ನೇ ತಾರೀಕು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷ ಗ್ರಾಮ ಪಂಚಾಯತಿ ಆಯೋಜನೆ ಆಗುತ್ತೆ. ತಾವೆಲ್ಲರೂ ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು. ಜೊತೆಗೆ ಇದು ಬರೀ ಮಾತ್ರ ಅಲ್ಲದೆ ನಿಜವಾಗ್ಲೂ ಕ್ರಿಯೆ ಆಗೋ ರೀತಿ ನಾವು ಗ್ರೌಂಡ್ಗೆ ಇಳಿದು ಅಲ್ಲಿ ಸ್ವಚ್ಛತೆ ಕಾಪಾಡೋ ರೀತಿ ಆಗಲಿ, ನಮ್ಮ ಕಸವನ್ನು ವಿಂಗಡಣೆ ಮಾಡೋದು ಆಗಲಿ, ನಮ್ಮ ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಮತ್ತು ನಿರ್ವಹಣೆ ಮಾಡೋದ್ರಲ್ಲಿ ಆಗಲಿ ಪ್ರತಿ ಗ್ರಾಮ ಪಂಚಾಯತಿ ಮುಂದೆ ನಿಂತು ಗ್ರಾಮ ಪಂಚಾಯತಿ ಸಿಬ್ಬಂದಿ, ಅಧಿಕಾರಿ ವರ್ಗನವರು, ಜನಪ್ರತಿನಿಧಿಗಳು ಜೊತೆಗೆ ಸಾರ್ವಜನಿಕರು ಕೈ ಜೋಡಿಸಿ ನಾವು ಮಾಡ್ತೀವಿ ಅಂದರೆ ನಿಜವಾಗ್ಲೂ ನಮ್ಮ ಗ್ರಾಮವನ್ನು ನಾವು ಸ್ವಚ್ಛ ಮಾಡಬಹುದು. ಮತ್ತು ಪ್ರತಿಯೊಂದು ಜಿಲ್ಲೆ ಸ್ವಚ್ಛ ಆಗುತ್ತೆ ಅಂದರೆ ಇಡೀ ರಾಜ್ಯ, ಇಡೀ ರಾಷ್ಟ್ರ ನಾವು ಸ್ವಚ್ಛ ಮಾಡಬಹುದು. ತಮಗೆ ಗೊತ್ತಿರೋ ಹಾಗೆ ಹವಾಮಾನದು ಬಹಳಷ್ಟು ವಾರ್ನಿಂಗ್ಸ್ ಇದೆ ಈ ವರ್ಷ. ತಾವೆಲ್ಲ ನಾವು ಕೈ ಜೋಡಿಸ್ತೀರಾ ಅಂದರೆ ಡೆಫಿನೆಟ್ಲಿ ಈ ಒಂದು ವಿಶೇಷವಾಗಿ ಮೆಸೇಜ್ ಒಂದು ದಿನಕ್ಕೆ ಒಂದು ವಾರಕ್ಕೆ ಸೀಮಿತ ಆಗುತ್ತೆ. ಪ್ರತಿದಿನ ನಿತ್ಯವನ್ನು ನಾವು ಈ ಒಂದು ಉತ್ಸಾಹದಿಂದ ಈ ಒಂದು ಆಚರಣೆ ಮಾಡೋಣ ಮತ್ತು ನಮ್ಮ ಕರ್ನಾಟಕ ಸ್ವಚ್ಛಗೊಳಿಸೋಣ. ಥ್ಯಾಂಕ್ ಯು.